ಈಗ ಆರಂಭವಾಗ್ತಾ ಇದೆ ದೇಶದ ತುಂಬಾ ದೊಡ್ಡ ವಿಚಾರಣೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆಯಲ್ಲಿ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರೋರು ಫಿಲಂ ಇಂಡಸ್ಟ್ರಿಯ ಒಬ್ಬರು ಮಿನುಗು ನಕ್ಷತ್ರ ಆದವರು. ಅವರು ನಿಮ್ಮೆಲ್ಲರನ್ನ ರಂಜಿಸಿದರೆ ನೀವು ಅವರಿಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ. ಕಾಮಿಡಿ ಆಗ್ಲಿ, ಟ್ರಾಜಿಡಿ ಆಗ್ಲಿ, ಎಲ್ಲ ಪಾತ್ರದಲ್ಲೂ, ಆಕ್ಷನ್ ಆಗ್ಲಿ, ಎಮೋಷನ್ ಆಗ್ಲಿ, ಪ್ರತಿ ರೋಲಲ್ಲೂ ನೀವು ಅವರನ್ನ ತುಂಬಾ ಮೆಚ್ಕೊಂಡಿದ್ದೀರಾ. ಇವರು ಎಂಥ ಸೂಪರ್ ಸ್ಟಾರ್ ಅಂದ್ರೆ, ಇವರ ಹಾಡುಗಳಿಗೆ ಜನ ಈಗ್ಲೂ ನಲಿದಾಡ್ತಾರೆ, ಇವರ ನಗುಗೆ ಜನ ಈಗ್ಲೂ ಮರಳಾಗ್ತಾರೆ. ಪ್ಲೀಸ್ ವೆಲ್ಕಮ್ ಹೀರೋ ನಂಬರ್ 1 ಗೋವಿಂದ. ನಮ್ಮ ಇವತ್ತಿನ ಶೋಗೆ ಜಡ್ಜ್ ಆಗಿರೋರು ಹೆಸರಾಂತ ಜರ್ನಲಿಸ್ಟ್, ಲೇಖಕ ಕೆಜಿ ಸುರೇಶ್. ನಾವು ಇವತ್ತಿನ ಆರೋಪ ಮತ್ತು ಪ್ರಶ್ನೋತ್ತರಗಳನ್ನ ಶುರು ಮಾಡೋ ಮೊದಲು ಇವತ್ತಿನ ಜಡ್ಜ್ ಕೆಜಿ ಸುರೇಶ್ ಅವರ ಅಪ್ಪಣೆ ಕೋರ್ತೇವೆ ವಿಚಾರಣೆಯನ್ನ ಶುರು ಮಾಡೋದಕ್ಕೆ. ಅದಾಲತ್ನ ವಿಚಾರಣೆ ಶುರುವಾಗಲಿ. ಈಗ ಶುರು ಮಾಡೋಣ ಇವತ್ತಿನ ವಿಚಾರಣೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸೂಪರ್ ಸ್ಟಾರ್ ಗೋವಿಂದ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗೋವಿಂದ ಮೇಲಿರೋ ಆರೋಪ ಏನಂದ್ರೆ, ಇವರು ಅದೃಷ್ಟದಿಂದ ಸೂಪರ್ ಸ್ಟಾರ್ ಆದ್ರಂತೆ. ಗೋವಿಂದ, ಜೂನ್ 1986ನ ಒಂದು ಮ್ಯಾಗಝಿನ್ ನನ್ನ ಹತ್ರ ಇದೆ. ಇದರ ಆರ್ಟಿಕಲ್ 1ರಲ್ಲಿ ಗೋವಿಂದ ಚಿನ್ನದ ಕೋಳಿ ಅಂತಿದೆ. ಇಲ್ಲಿ ಬರೆದಿದ್ದಾರೆ, 21 ವರ್ಷದಲ್ಲಿ ಯಾರಿಗೂ ಗೊತ್ತಿಲ್ಲದ ಹುಡುಗ 22ನೇ ವರ್ಷದಲ್ಲಿ ಆತ 50 ಫಿಲ್ಮ್ ಸೈನ್ ಮಾಡಿಬಿಟ್ಟಿದ್ದ. ಈ ತರ ಮುಂಬೈ ಫಿಲಂ ಇಂಡಸ್ಟ್ರಿನಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಹಾಗಾದ್ರೆ ಈ ಚಿನ್ನದ ಮೊಟ್ಟೆ ಇಡುವಂತ ಕೋಳಿ ಎಲ್ಲಿಂದ ಬಂತು? ಇವರಿಷ್ಟೊಂದು ಹೊಗಳಿದ್ಮೇಲೂ ನನ್ನ ಹೇಗ್ ಕೋಳಿ ಅಂತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನೀಗ ಹೇಳೋದೇನು ಅಂದ್ರೆ, ಅಮ್ಮನಿಂದನೇ ಎಲ್ಲ ಮಾತೃದೇವೋಭವ. ನನಗೆ ಸಿಕ್ಕಿರೋದೆಲ್ಲ ಅಪ್ಪ ಅಮ್ಮನ ಆಶೀರ್ವಾದದಿಂದನೇ ಸಿಕ್ಕಿದೆ. ಮತ್ತೆ ವಿಶೇಷವಾಗಿ ಅಮ್ಮನ ಹೆಸರು ಯಾಕೆ ಹೇಳ್ತಿದ್ದೀನಿ ಅಂದರೆ, ಏನಂದ್ರೆ ನಾನು ಸುಮಾರು 14 ವರ್ಷದವನು ಇರಬೇಕಾದ್ರೆ ನಮ್ಮಮ್ಮ ನನಗೆ ಗಾಯತ್ರಿ ಉಪಾಸನೆ ಮಾಡಕ್ಕೆ ಹೇಳಿದ್ರು. ನಾನು 24 ಲಕ್ಷ ಸಲ ಗಾಯತ್ರಿ ಉಪಾಸನೆ ಮಾಡಿದೆ. ನಾನು ಯಾವತ್ತೂ ಹೀರೋ ಥರ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಕಾಣಿಸೋಕೆ ಶುರುವಾದೆ. ಮತ್ತೆ ಜನನೂ ಫಿಲಮ್ನಲ್ಲಿ ಹೀರೋ ಆಗ್ತಾನೆ, ಅವನು ಅದೇ ಆಗೋದು ಅಂದರು. ಏನಾದರೂ ಮಾಡೇ ಮಾಡ್ತಾನೆ. ಅವಾಗ ನಾನು ಅಂತಿದ್ದೆ, ನೋಡಿ ನಾನೆಂತ ಹೀರೋ. ನಾನು ಹೆದರ್ತಿದ್ದೆ, ನಾಚ್ಕೋತಿದ್ದೆ. ನಂಗಂತೂ ನಾನು ಫಿಲ್ಮಲ್ಲಿ ಬರ್ತೀನಿ ಅಂತ ಅನಿಸ್ತಾನೆ ಇರಲಿಲ್ಲ. ಈ ಮೊದಲನೇ ಆರೋಪ ಎಷ್ಟು ಒಳ್ಳೆ ಆರೋಪ ಅಂದರೆ, ಇದು ಆರೋಪನೂ ಹೌದು, ಅಲ್ಲ ಅಂತಾನೂ ಅನ್ಬೋದು. ಈ ಮಾತು ನಿಜನಾ? ಅದೇನಂದ್ರೆ, ಪ್ರೊಡ್ಯೂಸರ್ಗಳಿಗೆ ನೀವು ಆಕ್ಟಿಂಗ್ ಮಾಡಿರುವಂತ ವಿಡಿಯೋ ಕ್ಯಾಸೆಟ್ಗಳನ್ನ ತಲುಪಿಸೋದಕ್ಕೆ ಅವರ ಕೆಲಸದವ್ರನ್ನೆಲ್ಲ ನೀವು ಬುಟ್ಟಿಗೆ ಹಾಕೊಂಡಿದ್ರಂತೆ. ಅದು ದೊಡ್ಡವ್ರ ಹತ್ರ ಟೈಮ್ ಇರೋದೇ ಇಲ್ಲ. ಜೊತೆಗವರು ಬೇಗ ಓದೋದು ಇಲ್ಲ. ಮತ್ತೆ ಅವರ ಯೋಚನೆ ಹೇಗಿರುತ್ತಂತ ಹೇಳ್ಬೋದು. ಇಷ್ಟುದ್ದ ಇದ್ದಾನೆ, ಟಫ್ ಆಗಿದ್ದಾನೆ, ಪರ್ಸ್ನಾಲಿಟಿ ಹಿಂಗಿದೆ ಅಂದರೆ ಇವನು ಹೀರೋ ಆಗೇ ಆಗ್ತಾನೆ ಅಂತಾರೆ. ವಾಯ್ಸ್ ಹಿಂಗಿದೆ ಅಂದರೆ ಇವನು ಹೀರೋ ಆಗೇ ಆಗ್ತಾನೆ ಅನ್ಕೋತಾರೆ. ಅದು ಬಡವ್ರು ಇರ್ತಾರೆ, ಮತ್ತೆ ಕಷ್ಟಪಟ್ಟು ಮೇಲ್ ಬಂದಿರ್ತಾರಲ್ಲ ಅವರು ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಹಾಗೆ ನಾನು ಮಾಡ್ತಿದ್ದೆ, ಅವ್ರನ್ನೆಲ್ಲ ಪಟಾಯಿಸ್ತಿದ್ದೆ. ಮತ್ತೆ ನೀವು ಮೊದಲನೇ ಫಿಲಂ ಶುರು ಮಾಡಿದಾಗ ರೊಮ್ಯಾಂಟಿಕ್ ಸೀನ್ ಮಾಡುವಾಗ ನಿಮ್ಮ ಕಾಲ್ ಅಲ್ಲಾಡ್ತಿದ್ವು ಅಂತಾನೂ ನಮಗೆ ಗೊತ್ತಾಯ್ತಲ್ಲ. ಅದಕ್ಕೂ ಮುಂಚೆ ನನಗೂ ಗೊತ್ತಿರಲಿಲ್ಲ ಅದು.
ನಾನು ಎಷ್ಟ್ರ ಮಟ್ಟಿಗೆ ಪೂಜೆ ಮಾಡ್ತಿದ್ದೆ ಅಂದ್ರೆ ನನ್ನ ಗಮನ ಆ ಕಡೆ ಹೋಗ್ಲೇ ಇಲ್ಲ. ಹೆಂಗನಿಸ್ತು ಅಂದ್ರೆ ಮೊದಲು ಊಟನೇ ಸಿಗ್ದಿದ್ದವನ್ಗೆ ತಟ್ಟೆ ತುಂಬ ಊಟ ಸಿಕ್ಕಂಗ ಆಗೋಯ್ತು. ನಾನು ಶೂಟಿಂಗ್ ಮಾಡ್ತಿದ್ದ ಟೈಮಲ್ಲಿ ಅದು ಪ್ರೀತಿಯ ಸರೋಜ್ ಅವ್ರು ನನಗೆ ನಾನು ಏನು ಕೇಳಿದ್ರು ಅಂದರೆ ಅವರು ನಂಗೆ ಹೇಳೋರು ಮೈಕಲ್ಲಿ ಅದನ್ನು ನನಗೆ, ಅಯ್ಯೋ ಏನು ಹಂಗೆ ಅಲ್ಲಾಡಿಸ್ತಾ ಇದೆಯಾ, ಯಾವತ್ತೂ ಹುಡುಗಿನ ಮುಟ್ಟೆ ಇಲ್ವ ನೀನು ಅಂದರು. ಆಗ ನಾನಂದೆ, ಮ್ಯಾಮ್ ನಾನು ಯಾರ ಜೊತೆ ರೊಮ್ಯಾನ್ಸ್ ಮಾಡಿಲ್ಲ ಅಂತ. ಏನು ಟಚ್ಚು ಮಾಡಿಲ್ವಾ? ನಾನು ಅದಕ್ಕೆ ಇಲ್ಲ ಮ್ಯಾಮ್, ಅದು ನಂಗೆ ಅದಕ್ಕೆ ಟೈಮೇ ಸಿಗಲಿಲ್ಲ, ಆ ಕಡೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಏನು ಮಾಡಲಿ ಅಂತ ಹೇಳಿದೆ. ನಾನಂತೂ ಗಾಯತ್ರಿ ಮಂತ್ರ ಓದ್ತಿದ್ದೆ. ಆವಾಗ ಅವ್ರಿಗೆ ಒಬ್ಬರು ಅಸಿಸ್ಟೆಂಟ್ ಇದ್ರು, ಅವರು ಕರ್ನಾಟಕದವರು, ರಾಜಲಕ್ಷ್ಮಿ ಅಂತ. ಅವ್ರು ಹೇಳಿದ್ರು, ರಾಜಲಕ್ಷ್ಮಿ ಹೋಗಿ ಸ್ವಲ್ಪ ಹೇಳ್ಕೊಡು ಅವ್ರಿಗೆ. ನಾನಂತೂ ಹೆಂಗೆ ಹೇಳ್ಕೊಡ್ತಾರೇನೋ ಅನ್ಕೋತಿದ್ದೆ. ಅವ್ರು ನನ್ನ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದ್ರು, ಮತ್ತೆ ಗೋವಿಂದ್ ಅಲ್ಲಿಂದ ಓಡ್ಕೊಂಡು ಇಲ್ಲಿಗೆ ಬಾ, ಬಂದ ತಕ್ಷಣ ತಪ್ಕೊ ಅಂದ್ರು. ಮತ್ತೆ ನಾನು ತಪ್ಕೋತಿದ್ದಂಗೆ ಮುತ್ಕೊಡಕ್ ಶುರು ಮಾಡಿದ್ರು. ಈಗ ಸಮುದ್ರದೊಳಗೆ ನಂಗೆ ಸ್ವಿಮ್ಮಿಂಗ್ ಬರೋದು ನಂಗೆ ಬರಲ್ಲ ಅಂತ ಹೇಳಿದೆ. ಅವರು ಇರ್ಲಿ ಬಾ ಒಳಗಡೆ ಬಾ ಅಂತ ಹೇಳಿದ್ರು. ಮತ್ತೆ ಅವಾಗ ನಂಗೆ ಏನಂದ್ರೆ ಹಂಗಾಗೋಗಿತ್ತು. ಆದ್ರೂ ಸ್ವಲ್ಪ ಶೂಟಿಂಗ್ ಆಗೋಗಿತ್ತು. ಇವಾಗ ಸ್ವಲ್ಪ ದಿನದಲ್ಲೇ ನಾನು ಮಾಡ್ತಿದ್ದ ರೊಮ್ಯಾನ್ಸ್ಗೆ ಹುಡುಗಿರೇ ಅಲ್ಲೋಡೋಗೋರು. ಥೋಡೆ ದಿನ್ ಕರ್ತೆ ಕರ್ತೆ ಯೇ ಹಾಲ್ ಹೋ ಗಯಾ, ಸರ್ ಕೈಲೋ ಕಟಿಯಾ ಜಾಡಾ ಲಗೆ. ಅದು ನನ್ನ ಫಿಲ್ಮ್ಗಳ ಹಾಡೇನಿದೆ ನಿಮ್ಗಂತೂ ಗೊತ್ತಿರೋದೇ. ಅದು ಎಲ್ಲ ಹಾಡುಗಳು ತುಂಬಾ ಪವಿತ್ರವಾದವು. ಅದರಲ್ಲೂ ಸರ್ಕೇಲೋ ಕಟಿಯಾ ಜಾಡಾ ಲಗೆ, ಮಿರ್ಚಿ ಲಗೆ ತೋ ಮ್ಯಾಕ್ ಯಾಕರು, ಇವೆಲ್ಲ ನಾರ್ಮಲ್ ಥರ. ಹಾಗೆ ಅದು ಹಾಗೆ ಆಗೋಗಿತ್ತು. ಸೂಪರ್ ಹಿಟ್ ಹಾಡಾಯ್ತು. ಹಾಗೆ ಇದು ನಿಜ ಅಂತೀರಾ? ನೀವು ಕತೆನೇ ಕೇಳ್ದ ಹಾಗೆ ಫಿಲ್ಮ್ ಬಗ್ಗೆ ಏನೂ ತಿಳ್ಕೊಳ್ದೆ ಸೈನ್ ಮಾಡ್ಬಿಡ್ತಿದ್ರಂತೆ. ಹೌದು. ಆ ಟೈಮಲ್ಲಿ ತುಂಬ ಬಡತನ ಮತ್ತೆ ಕಷ್ಟದಿಂದ ನಾನು ಬಂದಿದ್ರಿಂದ ನನಗೆ ಕೆಲಸ ಸಿಗ್ತಿದೆಯಲ್ಲ ಅನ್ನೋ ಖುಷಿ ಇತ್ತು. ಈಗ ಕೆಲಸ ಸಿಗ್ತಿರುವಾಗ ಅದರಲ್ಲೂ ನಾನು ಅವ್ರ ಹತ್ರ ಕೇಳ್ಬೇಕಾ, ಏನ್ ಮಾಡ್ತಾ ಇದಾರ, ಏನಾಗ್ತಿದೆ, ಇದರಲ್ಲಿ ಏನಿರುತ್ತೆ. ಆರ್ಟಿಸ್ಟ್ ಯಾರು ಏನೂ ಎತ್ತಾ ಇಲ್ಲ. ನಮ್ಮಮ್ಮ ನನಗೆ ಹೇಳಿದ್ರು, ಗೋವಿಂದ್ ಇದಂತೂ ಹಿಂಗೆ ಇರುತ್ತೆ. ಮೊದಲು ಮನುಷ್ಯ ಕಷ್ಟದಲ್ಲಿ ಕೆಲಸ ಹುಡುಕ್ತಾನೆ, ಯಾವಾಗ ಅವನು ಸಕ್ಸಸ್ ಆಗ್ತಾನೋ ಆಗ ಅವನು ಕೆಲಸದಲ್ಲಿ ಕಷ್ಟ ಹುಡುಕೋಕ್ ಶುರು ಮಾಡ್ತಾನೆ. ಈಗ ನಿಂಗೆ ಕೆಲಸ ಸಿಕ್ಕಿದೆ, ನೀನೀಗ ದೇವರಲ್ಲಿ ನಂಬಿಕೆ ಇಡು, ಮತ್ತೆ ಕೆಲಸ ಮಾಡ್ತಾ ಇರು, ಕಷ್ಟಪಡು, ಶ್ರದ್ಧೆಯಿಂದ ಮಾಡು. ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತಾ ಹೋಗು. ಅದಾದ್ಮೇಲೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅನ್ಕೊಂಡೆ. ಅದರಲ್ಲಿ ಇನ್ನೇನ್ ಕೇಳೋದಿದೆ, ಏನ್ ಮಾಡ್ತಾ ಇದ್ದೀರಾ, ಇಲ್ಲೇನಿದೆ ಎತ್ತ ಅಂತೆಲ್ಲ. ಏನಂದ್ರೆ ಆದ್ರೂ ಅದರಲ್ಲಿ ಸ್ವಲ್ಪ ಹೋಗಿ ಹೇಳ್ತಿದ್ರಾ ಯಾವ ಸೀನ್ ಇದೆ, ಏನ್ ಮಾಡ್ಬೇಕು ಅಂತ? ಅಲ್ಲಿ ಗೊತ್ತಾಗೋದು ಇದಕ್ಕೆ ಸೆಟ್ ಮಾಡಿದ್ದಾರೆ ಅಂತ. ಕೆಲವು ಸಲ ಹೀಗೂ ಆಯ್ತಂತೆ, ಗೋವಿಂದ ಅವ್ರಿಗೆ ಬೇಕಾದಂಗೆ ಪೂರ್ತಿ ಸೀನ್ ಚೇಂಜ್ ಮಾಡ್ಬಿಡೋರಂತೆ. ನಾನು ಅವ್ರಿಗೆ ಕೇಳ್ತಿದ್ದೆ, ನೀವು ನಿಮ್ಗೋಸ್ಕರ ಫಿಲಮ್ ಮಾಡ್ತಾ ಇದಾರೆ ಪಬ್ಲಿಕ್ಕಿಗೋಸ್ಕರನಾ ಅಂತ. ಅವ್ರು ಹೇಳೋರು, ಇಲ್ಲ ಪಿಕ್ಚರ್ ಪಬ್ಲಿಕ್ಕಿಗೆ ಅಂತಾನೆ ಮಾಡ್ತಿದೀವಿ ಅಂತ. ಈ ತರ ಸೀನ್ಗಳನ್ನೆಲ್ಲ ಇಟ್ರೆ ನೀವು ಪಿಕ್ಚರ್ ಹೇಗ್ ಉಡುತ್ತೆ ಅಂತಿದ್ದೆ ನಾನು. ನೀವೀಗ ಹೇಗ್ ಮಾಡಿ ಆಗ ಅವರು ಕನ್ವಿನ್ಸ್ ಆಗೋಗ್ಬಿಡೋರು. ಮತ್ತೆ ಈಗ ಕ್ಯಾರೆಕ್ಟರ್ ಹೇಗಾಗೋದು? ಈಗ ಕೂಲಿ ನಂಬರ್ 1 ಅಲ್ಲಿ ಇರೋ ಕ್ಯಾರೆಕ್ಟರು ನೀವೇ ಕ್ರಿಯೇಟ್ ಮಾಡಿದ್ದ, ಹೆಂಗಾಯ್ತು? ನಾನು ಯಾವ್ಯಾವ ಪಾತ್ರಗಳನ್ನ ಫಿಲ್ಮ್ಗಳಲ್ಲಿ ಮಾಡ್ತಿದ್ದೆ ಅಥವಾ ಮಾಡಿದ್ನಲ್ಲ, ಆ ಎಲ್ಲ ಕ್ಯಾರೆಕ್ಟರ್ಗಳನ್ನು ನಾನು ಒಂದಲ್ಲ ಒಂದ್ ಕಡೆ ನೋಡಿರ್ತಿದ್ದೆ. ಅದರಲ್ಲಿ ಈ ಕ್ಯಾರೆಕ್ಟ್ರು ನಾನು ಎಲ್ಲೋ ನೋಡಿದ್ದೆ. ನಾನು ಹಾಗೆ ಯಾವುದೋ ಫಂಕ್ಷನಲ್ಲಿ ನೋಡಿದ್ದೆ ಅವನನ್ನ. ಅವ್ರ ಕಣ್ಣು ಆಚೆ ಬಂದ್ಬಿಟ್ಟಿದ್ವು. ಆಗ ನನ್ನ ಕಣ್ಗಳು ಅವ್ರ ಕಣ್ಣು ಜೊತೆ ಸೇರ್ಬಿಟ್ವು. ಅದೇ ನೋಡಿದ್ರಲ್ಲ ನೀವು. ಅದು ಹೀಗೆ, ಅದು ಬೇಜಾಂತರ ಜನ ಇರ್ತಾರೆ, ಅವರು ಹೀಗೇನೆ. ಅದು ನಂಗಂತೂ ಇಷ್ಟ ಆಯಿತು, ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸ್ತು. ಆಮೇಲೆ ನಾನು ಅನ್ಕೊಂಡೆ ಇವ್ರನ್ನ ಏನಾಗ್ತಿದೆ ಅಂತ ಕೇಳಬೇಕು ಅಂತ. ಅಷ್ಟರಲ್ಲಿ ಪೊಲೀಸರೇ ಕೇಳ್ಬಿಟ್ರು, ಏನೋ ಯಾರೋ ನೀನು, ಎಲ್ಲಿಂದ ಬಂದೆ, ಇಲ್ಲೇನು ಮಾಡ್ತಾ ಇದೀಯಾ ಅಂತ ಅವ್ರಿಗೆ. ಅವರವಾಗ ಕಣ್ಣು ಯಾರಿಗೋ ಬಿಡ್ತಾ ಇದೆಯಾ ಅಂದರು. ಅದಕ್ಕೆ ಅವ್ರಂದ್ರು,
ಅಯ್ಯೋ ಏನ್ ತೋರ್ಸೋದು ಸರ್, ನನ್ನ ಕಣ್ಣೇ ಹಿಂಗಿದೆ ಸರ್ ಅಂತ. ಆಗ ನಂಗೆ ಅನಿಸ್ತು ಈ ಪಾತ್ರ ಅಂತೂ ಬೊಂಬಾಟಾಗಿದೆ ಅಂತ. ವೆರಿ ಗುಡ್. ಪಾಪ ನಾನು ನೋಡಿದ್ದವನಿಗೆ ಗೊತ್ತೇ ಆಗ್ಲಿಲ್ಲ. ಹಾಗೆ ಅದಂತೂ ಹಿಟ್ ಆಗೋಯ್ತು. ನಾನು ಖಾದರ್ ಖಾನ್ ಅವ್ರ ಜೊತೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಶೂಟಿಂಗ್ಗೆ ನಿಂತೋಯ್ತು. ಯಾಕಂದ್ರೆ ತುಂಬಾ ಹೊತ್ತಾಯ್ತು. 8 ಗಂಟೆ 9 ಗಂಟೆ ಆಗೋಗಿತ್ತು. ಅವ್ರು ಹೇಳಕ್ ಶುರು ಮಾಡಿದ್ರು, ಗೋವಿಂದ ಯಾವಾಗ ಇಷ್ಟೊಂದು ಯೋಚನೆ ಮಾಡಕ್ ಶುರು ಮಾಡ್ದ, ಶಾರ್ಟ್ಸ್ಗೋಸ್ಕರ ಕ್ಯಾರೆಕ್ಟರ್ ಅದು ಇದು ಅಂತೆಲ್ಲ. ನಾನಂದ್ರೆ ನಂಗೆ ಒಂದೇ ತರ ಅನಿಸ್ತಿದೆ, ನಾನು ನೀವು ಮಾಡ್ತಾ ಇರೋದು, ನೀವು ಅಪ್ಪ ನಾನ್ ಮಗ, ನೀವು ಮಾವ ನಾನ್ ಅಳಿಯ. ನಿಮ್ಗೆ ಹಿಂಗ್ ಅನಿಸ್ತಿಲ್ವಾ? ಅದು ಪಿಕ್ಚರ್ ಅದೇ ತರ ಬರ್ತಾ ಇದೆ ಅಂತ ಅನಿಸ್ತಿಲ್ವಾ? ನನ್ನ ಪಾತ್ರನ ಹಂಗೆ ಮಾಡಿದಾಗ ನಂಗೆ ನೆನಪಾಯ್ತು. ಅವಾಗ ನಾನು ಹೇಳ್ದೆ ಅವ್ರಿಗೆ, ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ನಾನು ಈ ಥರ ಆ್ಯಕ್ಟಿಂಗ್ ಮಾಡಿ ತೋರಿಸ್ಲ ನಿಮಗೆ ಅಂತ. ಆಗ ಈ ಸೀನ್ ಶೂಟ್ ಆಯಿತು, ಮತ್ತು ಆಮೇಲೆ ಈ ಸೀನ್ ಹಿಟ್ ಆಗೋಯ್ತು. ಹಾಗೆ ಆಫ್ಟರ್ 9 hours, ಎಕ್ಸಾಕ್ಟ್ಲಿ 9 hours, ಕೂಲಿ ನಂಬರ್ 1 ಶೂಟಿಂಗ್ ಶುರುವಾಯ್ತು. ಒಂದು ಪಂಜಾಬಿ ಕ್ಯಾರೆಕ್ಟರ್ ನೀವು ಕ್ರಿಯೇಟ್ ಮಾಡಿದ್ರಿ, ಅದರ ಕೂದಲು ಸ್ವಲ್ಪ ಬೆಳ್ಳಗಾಗಿತ್ತು. ಹಸಿನೆ ಮಂಜ ಆಗಿ. ಹೌದು. ಹಾಂ, ಅದೇನಾಯ್ತು ಅಂದರೆ ನಾನು ಹೀಗೆ ಅದೇ ಥರ ಇನ್ನೊಬ್ರು ನೋಡಿದಾಗ ಇವರ ಕಥೆನೇ ಒಂಥರ ಬೇರೆ ಥರ ಇದೆಯಲ್ಲ ಅಂತ ಅನಿಸ್ತಿತ್ತು ನನಗೆ. ಅವನಿಗೆ ಏನೇ ಪ್ರಶ್ನೆ ಕೇಳಿದ್ರು ಉಲ್ಟನೇ ಉತ್ತರ ಕೊಡ್ತಿದ್ದ ಆಸಾಮಿ. ಅವನು ಹಾಗೆ ಇದ್ದ, ನೋಡ್ದಾಗ ಬೇರೆ ಥರನೇ ಕಾಣಿಸ್ದ. ಪಾಪ ಅವನಿಗೂ ಗೊತ್ತಿಲ್ಲ ಹಂಗಾಗುತ್ತೆ ಅಂತ. ಅವನಿಗೆ ಕೇಳ್ದೆ, ಏನು ಮಾಡ್ಕೊಂಡಿದ್ಯಾ? ಇಲ್ಲಿ ನನ್ನ ಯಾರು ಗುರುತ ಹಿಡಿತಿಲ್ಲ, ನಿನ್ ಕೇಳಕ್ ಶುರು ಮಾಡ್ದ್ಯಾ ಅಂದ. ಈಗ ನೋಡಿದ್ರೆ ಹಿಂಗಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ನಂಗೂ ಅವಾಗ ಅನ್ನಿಸ್ತು, ಚೆನ್ನಾಗಿದೆಯಲ್ಲ, ಮಾಡ್ಬೋದು. ಮತ್ ಹಾಗೆ ನಾನು ಅನ್ಕೊಂಡೆ, ಈ ಟೈಮ್ ಪಾಸ್ ಮಾಡಬೇಕು ಈ ಮನುಷ್ಯನ ಜೊತೆಗೆ ಅಂತ. ಏನಾಯ್ತು ಸರ್ ಇಷ್ಟೊತ್ತು ಬೈತಿದ್ರಲ್ಲ ಅಂದೆ. ಯಾರು ನೀನು? ಅಯ್ಯೋ ನಾನಂದೆ, ಕಾಮಿನಿ ಅವ್ರ ತಮ್ಮ, ನಾನು ಜೊತೆಗೆ ಬಂದಿದ್ದೀನಿ ಇಲ್ಲಿಗೆ ಅಂತ. ಹೌದಾ, ನೀನಾ ನಿಮ್ಮ ಅಕ್ಕನ? ನಾನು ಹ್ಞೂ ಅಂದೆ. ಅವಳಲ್ಲೇನು ಕೊಡ್ತಿದ್ಲು ಕಣೋ, ಅವಳೆಲ್ಲ ಹಿಂಗ್ ನೋಡಿ ಹಿಂಗೆ ನನಗೂ ಇಷ್ಟ ಆಯ್ತು. ನನಗೂ ಅದಿಷ್ಟ ಆಯ್ತು. ಆಮೇಲೆ ನಾನು ಅನ್ಕೊಂಡೆ, ಚೆನ್ನಾಗಿದೆ. ಆ ಫಿಲ್ಮ್ ಶೂಟಿಂಗ್ ನಡೀತಿತ್ತಲ್ಲ ಅವತ್ತು, ಅಲ್ಲಿ ಹಾಗೆ ಸಂಜಯ್ ದತ್ ಅವ್ರು ಬಂದಿದ್ರು, ಆರ್ಟಿಸ್ಟ್ಗಳು ಇದ್ರು. ಆವಾಗ ನಾನು ಅನ್ಕೊಂಡೆ, ಇದು ಚೆನ್ನಾಗಿದೆ, ಪಂಜಾಬಿನೂ ಚೆನ್ನಾಗಿದೆ ಅಂತ. ಅದು ತಾತನ್ ರೋಲ್ ಆಗಿತ್ತು. ಕೊನೆಗೆ ಆ ರೋಲ್ನು ಆ ಫಿಲಮಲ್ಲಿ ಮಾಡಿದೆ ನಾನು. ಒಂದು ನಾಕ್ವಾಡ ಏನೋ ನೀವು ಸಜೆಸ್ಟ್ ಮಾಡಿದ್ರಂತಲ್ಲ, ಬೇರೆಯವ್ರಿಗೆ ಅದನ್ನ ಮಾಡೋದು ಕಷ್ಟ ಅನ್ಸಿತ್ತಂತಲ್ಲ? ಹಾ, ನಾಗ್ಪಡ. ಅದು ಏನ್ ವಿಶೇಷತೆ ಅಂದ್ರೆ ಅವನ ಹೆಸರು ನಾಗ್ಪಡ ಅಂತಾನೆ. ಅಂದ್ರೆ ಮಾತಾಡೋ ಪ್ರತಿ ಶಬ್ದದಲ್ಲೂ ನಾವು ಬಂದೇ ಬರುತ್ತೆ. ಅದು ನಂಗಾಗ ತುಂಬ ಇಷ್ಟ ಆಯಿತು ಉಪಯೋಗ ಮಾಡೋದಕ್ಕೆ. ಮನ್ಸಿಂದನೂ ಅದು ದಿನದಿಂದನೂ ನನ್ನ ಮನ್ಸಲ್ಲೇ ಇತ್ತು. ಆಗ ನಾನು ಅನ್ಕೊಂಡೆ, ನಾನು ಒಂದ್ ಸೀನ್ ಈ ಥರ ಎಲ್ಲಾದ್ರೂ ಮಾಡಬೇಕು ಅಂತ. ನಂಗಾಗ ಸತೀಶ್ ಕೌಶಿಕ್ ಅವರು ತುಂಬ ಚೆನ್ನಾಗಿ ರೆಡಿಯಾಗಿ ಕೂತಿದ್ರು. ಅವ್ರ ಡೈಲಾಗ್ನ ಬರ್ಕೊಳ್ಳೋರು, ಅವರು ರೆಡಿ ಆಗ್ಬಿಡೋರು. ಅವ್ರು ರೆಡಿಯಾಗಿ ಕೂತ್ಕೊಂಡಿದ್ರು. ಆ ಟೈಮ್ನಲ್ಲಿ ಏನಾಗಿತ್ತು ಅಂದ್ರೆ, ನಾನು ಎಲ್ಲಾದ್ರೂ ಹೋದ್ರೆ ಅಂದ್ರೆ ಅದು ನನ್ನ ಎಕ್ಸರ್ಸೈಸ್ಗೆ ಟೈಮ್ ಆಗ್ತಿತ್ತು. ಅಯ್ಯೋ ಇವರು ಏನ್ ಮಾಡ್ಕೊಂಡ್ ಬರ್ತಾ ಇದಾರೆ, ಇವ್ರು ಡೈಲಾಗ್ ಹೇಗೆ ನೋಡ್ಕೋತಿದ್ರು. ಆಗ ನಾನು ಮತ್ತೆ ಆ ಡೈಲಾಗ್ನ ಅಲ್ಲೇ ಬರೆದ್ಬಿಟ್ಟೆ. ಅದು ತಪ್ಪು ಅಂತ ಹೇಳ್ತಿರೋನೋ ಇವಾಗ ನಾನು ಅದನ್ನ ಇಲ್ಲ, ಹೇಳ್ಬೋದು. ಆಕ್ಚುಲಿ ಇದು ಜನರ ವೇದಿಕೆ, ಜನ ಬೇಕು ಅಂತಂದ್ರೆ ನೀವು ಹೇಳ್ಬೋದು. ನಿಮ್ಗೆ ಬೇಕಾ? ದಯವಿಟ್ಟು ನನ್ನ ಪೋಲಿ ಅಂತ ಡಿಕ್ಲೇರ್ ಮಾಡ್ಬಿಡಿ ನೀವು. ಲಕ್ಕಡಿ ಪಕ್ಕಡಿ ಸುಮ್ಮನೆ ಊಟ ಮಾಡಿ ಮಲ್ಕೋ ಹೋಗ್ರ ಚಿಂಟು ಪಿಂಟುಗಳ. ಈ ಬಂಟಿ ಹತ್ರ ಬಂದು ಸುಮ್ಮನೆ ಗಂಟೆ ಹೊಡೆದನ್ನ ಬಿಟ್ಬಿಡಿ. ನೀವೆಲ್ಲರೂ ಚಿಕ್ಕ ಮಕ್ಕಳ ಹತ್ರ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಬಾರ್ಸಾಕ್ ಬಿಡ್ತೀನಿ. ಇಷ್ಟೆಲ್ಲ ತುಂಬಾ ಫಿಲ್ಮ್ಗಳನ್ನ ನೀವು ಮಾಡ್ತಿದ್ರಿ ಒಟ್ಟೊಟ್ಟಿಗೆ. ಮತ್ತೆ ನಿಮ್ಗೆ ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಅವ್ರು ನಿಮ್ಮನ್ನ ಹೇಗೆ ಹುಡುಕ್ತಿದ್ರು? ತುಂಬಾ ರೀತಿಯ ಪ್ರೊಡ್ಯೂಸರ್ಗಳು ನಂಗೆ ಆ ಟೈಮ್ನಲ್ಲಿ ಸಿಕ್ಕಿದ್ರು. ಅಂತಂದ್ರೆ ಅವರು ಪ್ರೊಡ್ಯೂಸರ್ ಯಾರಾಗಿಲ್ವೋ ಅವರು ಪ್ರೊಡ್ಯೂಸರ್ ಆಗೋಗಿದ್ರು. ಹೆಂಗಂದ್ರೆ ಫೈನಾನ್ಸರ್ನ ಪುಸ್ಲಾಯಿಸಿ ಅವ್ರನ್ನ ಸೆಟ್ಟಿಗೆ ಕರ್ಕೊಂಡು ಬರೋರು. ಮತ್ತೆ ಸೆಟ್ನಲ್ಲಿ ನನಗೆ ಹೇಳೋರು, ಇವ್ರು ಬಂದಿದ್ದಾರೆ, ನೀವು ಸ್ವಲ್ಪ ನನಗೆ ರೆಸ್ಪೆಕ್ಟ್ ಕೊಡಿ,
ಪ್ರೀತಿಯಿಂದ ಮಾತಾಡಿ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಅವ್ರಿಗೆ ಅನ್ಸ್ಬೇಕು. ನಾನು ಕೇಳಿದೆ ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ. ಅಯ್ಯೋ ಬಂದಿದಾರಲ್ಲ, ಈಗ ಹೇಗೋ ಬರುತ್ತೆ. ಶುರು ಅಂತೂ ಮಾಡಿದೀವಲ್ಲ ನಾವು. ದುಡ್ಡಿಲ್ಲ ಅಂದ್ರೂ ಪಿಕ್ಚರ್ ಶುರು ಮಾಡ್ಬಿಟ್ರ ಅಂತಿದ್ದೆ ನಾನು. ಹೀಗೆ ತುಂಬಾ ಜನ ಇದ್ರು ಅನ್ಕೊಳ್ಳಿ. ಈಗ ನನ್ನ ಟಾಪ್ ಪ್ರೊಡ್ಯೂಸರ್ ಯಾರಿದ್ರು ಅವ್ರಿಗೆ ಹೆಂಗ್ ಗೊತ್ತಾಗ್ತಿತ್ತು ಅವ್ರಿಗೆ ನನ್ನ ಹತ್ರ ಡೇಟ್ಸ್ ಇಲ್ಲ, ಶೂಟಿಂಗಿಗೆ ಬರ್ತಾನ, ಹೆಂಗ್ ಬರ್ತಾನೆ, ಮಾಡ್ತಾನ ಮಾಡಲ್ವಾ, ಏನಾಗುತ್ತೆ ಅನ್ಕೋತಿದ್ರು. ಅವ್ರ ನನ್ನ ಹತ್ರ ಬರ್ತಾನೂ ಇರಲಿಲ್ಲ, ಬರೋರೆಲ್ಲ ಇಂಥವ್ರೇ ಆಗಿದ್ರು. ಅದಕ್ಕೆ ಸ್ವಲ್ಪ ನನಗೆ ಏನು ಮಾಡ್ಕೊಂಡ್ಬಿಟ್ಟೆ ನಾನು ಅಂತ ಅನಿಸ್ತಿತ್ತು ಅವಾಗವಾಗ. ನಾನು ಪ್ರೀತಿಯ ದಿಲೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೇ ನಂಗೆ ಹೇಳಿದ್ರು, ಗೋವಿಂದ್ ನೀನು 25 ಫಿಲಮ್ ಬಿಟ್ಬಿಡು ಅಂತ. ನಾನಂದೆ, 25 ಸಿನಿಮಾನ ಬಿಟ್ಬಿಡ್ಲಾ? ನಾನಾಗಲೇ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಲ್ಲ. ಎಲ್ಲಿಂದ ತಗೊಂಡು ನೀನೇನು ಮಾಡ್ತೀಯೋ ಇಲ್ಲಿಂದ ಈ ಫಿಲ್ಮಿಂದ ಆಚೆ ಬಾ ನೀನು ಅಂದರು. 25 ಸಿನಿಮಾನ ಬಿಟ್ಬಿಟ್ಟೆ. ಅದು ಪ್ರೊಡ್ಯೂಸರ್ ಯಾರ್ಯಾರಿದ್ರೂ ಇಂಥವ್ರೆಲ್ಲ ಸಿಕ್ಕಿದ್ದು ನಂಗೆ ಆ ಟೈಮಲ್ಲಿನೇ. ಆ ಫಿಲಮ್ ಬಿಟ್ಟಿದ್ರೂ ನಾನು 49 ಫಿಲಮ್ ಮಾಡ್ತಿದ್ದೆ ಆಗ. ನಾನು ಕೇಳಿರೋದೇನೆಂದ್ರೆ, ನೀವು ತುಂಬಾ ಸಲ ಸೆಟ್ಟಲ್ಲೇ ಮಲ್ಕೊಂಡು ಬಿಡ್ತಿದ್ರಂತೆ. ಸರ್, ಮಲ್ಗೋದೇನು ಬಂತು ನನಗೆ? ಅದು ಅನ್ಸಿರೋದೇನು ಅಂದರೆ, ನಾನು ಹೀರೋ ಆದಾಗಿಂದನೂ 3-4 ಸಲ ನಾನು ಮಲಗಿರೋದು ಯಾವಾಗ ಅಂದರೆ, ಅದು ನನ್ನ ಕಣ್ಣು ತಾನೇ ಮುಚ್ಕೊಂಡು ಕಣ್ಣು ತೆಗೆದಾಗ, ಹಾಸ್ಪಿಟಲಿಂದ ಆಚೆ ಬಂದಾಗ. ಯಾಕಂದರೆ ನಂಗೆ ಯಾಕೆ ಹಂಗೆ ಅನಿಸಿತ್ತು ಅಂದರೆ, ನಂಗೆ ಕೆಲಸ ಸಿಕ್ಬಿಟ್ಟಿದೆ ಆಗ. 15 ದಿನಕ್ಕೆ ಶೂಟಿಂಗ್ ಇರ್ತಾ ಇತ್ತು. ಎಲ್ಲಿ ಗ್ಯಾಪ್ ಸಿಗುತ್ತೋ ಹಾಗೆ ತೂಗುಡಿಸ್ತಾ ಇದ್ದೆ ನಾನು. ಬರೀ ತೂಗುಡಿಸಿದ್ದೆ ನಾನು, ನಿದ್ದೆ ಮಾಡ್ತಾ ಇರಲಿಲ್ಲ. ಈಗ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ. ನಾನೀಗ ನೋಡ್ತಿರೋ ಯಂಗ್ಸ್ಟರ್ಸ್ ಇದಾರಲ್ಲ, ನಾನು ಅವ್ರಿಗೆ ಹೇಳೋದೇನು ಅಂದರೆ, ದಯವಿಟ್ಟು ಯೋಗ ಪ್ರಾಣಾಯಾಮ ಮಾಡಿ. ಅದು ಏನಂದರೆ, ಒಂದು ಸಹಜ ರೂಪದಲ್ಲೇ ಒಳಗಡೆ ಒಂದು ಶಕ್ತಿ ಹುಟ್ಟುತ್ತಲ್ಲ, ಅದು ಡಿಫಿಕಲ್ಟ್. ಈ ಜಿಮ್ಮೆಲ್ಲ ಮಾಡ್ತಾರಲ್ಲ, ಅದು ಡಿಫ್ರೆಂಟು. ಈ ಯೋಗ ಪ್ರಾಣಾಯಾಮ ಮಾಡೋರಲ್ಲಿ ಅವ್ರಿಗೆ ಸಹಜವಾಗೇ ಇರುತ್ತೆ. ಯಾವ್ದು ಸಹಜವಾಗಿ ಬರುತ್ತೋ ಅದು ಸರಳವಾಗೇ ಇರುತ್ತೆ. ಅವ್ರಿಗೆ ಬೇಗ ಸುಸ್ತಾಗಲ್ಲ. ಅದಕ್ಕೆ ನಂಗೂ ಸುಸ್ತಾಗ್ತಾ ಇರಲಿಲ್ಲ ತುಂಬ ಹೊತ್ತಾದ್ರೂ. ಆಗ ಹಾಗೆ ಇರ್ತಿತ್ತು ಸರ್, ಮಲಗ್ತಾನೆ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ಫಿಲ್ಮ್ ಇಂಡಸ್ಟ್ರಿನಲ್ಲಿದ್ದವರು ಗೋವಿಂದ ಬಿ ಗ್ರೇಡ್ ಆಕ್ಟರ್ ಅಂತ ಇದ್ರಲ್ಲ, ಅದು ನನ್ನ ಸೌಭಾಗ್ಯ. ಅವರೆಲ್ಲ ಆ ಥರ ಯೋಚನೆ ಮಾಡ್ತಾ ಇದ್ದಿದ್ದು. ಹೇಗಡೆ ಅನ್ಕೊಂಡಿದ್ರೆ ಹೇಗೆ ನಡೆಸ್ಕೋತಿದ್ರೋ ಏನೋ ಅವ್ರು ನನ್ನ. ಹೀಗೆ ಇರೋದು. ಎಷ್ಟು ಹೆದರ್ಸಿದ್ರು ಅಂತ ಮಾತ್ರ ಕೇಳಲೇಬೇಡಿ ನೀವು. ನನ್ನ ಹತ್ರ ಬಂದು ನಮ್ಮ ಫಿಲ್ಮ್ ಓಡದೇ ಇದ್ದಾಗಲೆಲ್ಲ ಅವರು ಏನು ಹೇಳೋರು ಅಂದರೆ, ನೀವು ಅಪ್ರಯೋಜಕರು ಅಂತ. ಅಯ್ಯೋ, ನಿನ್ನ ವಾಯ್ಸ್ ಚೆನ್ನಾಗಿಲ್ವಲ್ಲ ಅನ್ನೋರು. ವಾಯ್ಸ್ ಚೆನ್ನಾಗಿಲ್ಲ, ಎಲ್ಲಿ ನಡಿ, ಹೇಗೆ ನಡೀತೀಯ ನೋಡೋಣ, ನೀನು ಹೀಗಲ್ಲ, ಹೀಗೆ ಬಾ ಅಂತ ಹೇಳೋರು ನನಗೆ. ಮತ್ತು ನಿನ್ನ ಬಾಡಿನೂ ಚೆನ್ನಾಗಿಲ್ಲ ಕಣೋ, ಹೇಗೆ ಬೇಕೋ ಹಾಗಿಲ್ಲ ನೀನು, ಹೈಟು ವೇಟೆಲ್ಲ ಬೇಕಾಗುತ್ತೆ, ಹೀಲ್ಸ್ ಹಾಕೋ, ಏನು ಹೀಗಿದೆಯಾ ಅನ್ನೋರು ನನಗೆ. ಅವ್ರು ನಮ್ಮ ಮನ್ಸನ್ನ ಎಷ್ಟು ಕೆಡ್ಸೋರು ಅಂದರೆ, ನಾವೆಲ್ಲಾದರೂ ಓಡೋಗ್ಬಿಡ್ಬೇಕು ಅನ್ಸೋದು ನನಗೆ. ಅದೇ ನೀವು ಹಿಟ್ಕೊಟ್ರೆ ಹಿಟ್ಟಾಯಿತು, ಆದರೆ ಅಷ್ಟೊಂದಾಗಲಿಲ್ಲ. ಅಷ್ಟೊಂದಂದ್ರೆ ಏನು? ಹಾಗೆ ಫಿಲ್ಮ್ ಇನ್ನೂ ಹಿಟ್ಟಾದರೆ, ನೀವು ಗೆದ್ಬಿಟ್ರೆ, ತುಂಬ ಗೆದ್ಬಿಟ್ರೆ ಹೆಚ್ಚಾಯಿತು ನಿಂದು. ಏನೋ ಸಿಕ್ಕಿದೆ ಬಿಡು, ನಿನ್ನಿಂದ ಅಂತ ಸಿಕ್ಕಿಲ್ವಲ್ಲ ಅದು. ನಾನು ಯಾವತ್ತೂ ಅದಕ್ಕೆಲ್ಲ ಕ್ಯಾರೇನೂ ಅನ್ಲಿಲ್ಲ. ನಾನು ಹೇಳಿದೆ ಆಯ್ತು. ಆದ್ರೆ ನಿಮ್ಗೆ ಈ ಯೋಚನೆ ಕಾಡ್ತಾ ಇರುತ್ತಾ, ನಿಮ್ಗೆ ಅವಾರ್ಡ್ ಸಿಗದೆ ಇರೋದು? ತಪ್ಪು ತಿಳ್ಕೊಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ನೀವು. ನಂಗಿದಕ್ಕೆ ಉತ್ತರ ಕೊಡಬೇಕು ಅಂದರೆ ಹೆದರಿಕೆ ಆಗುತ್ತೆ, ಹೇಳ. ನಾನು ಕೊಂಡ್ಕೊಂಡಿಲ್ಲ. ಅದೇನು ಅಂದರೆ, ಫಿಲ್ಮ್ಗಳು ಅವಾರ್ಡ್ ಇದಾವಲ್ಲ, ಇವು ಹೆಂಗೆ ಸಿಗ್ತಿದ್ವು ಅಂದರೆ, ನಾವು ನಮ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಚಿಂತೆ ಮಾಡ್ತಿದ್ವಿ ಅವಾಗ. ಇಷ್ಟೊಂದು ಪಿಕ್ಚರ್ ಹಿಟ್ಟಾದರೂ ಒಟ್ಟೊಟ್ಟಿಗೆ ಹಿಟ್ ಆಗ್ತಿದ್ವು. ಅವಾರ್ಡ್ ಕೂಡ ಸಿಗ್ತಾನೆ ಇಲ್ಲ ನಮಗೆ. ಹೇಗೆ ಅಂತ ಆಮೇಲೆ ಗೊತ್ತಾಗಕ್ಕೆ ಶುರು ಆಯಿತು. ಆಗ ಯಾರೋ ಒಬ್ಬರು ಜೇಬಿಂದ ದುಡ್ಡೇನಾದರೂ ಈಚೆ ಬಂದರೆ ಆಮೇಲೆ ಅದು ಅವಾರ್ಡ್ ಅವ್ರ ಕೈಗೆ ಸೇರುತ್ತೆ. ಓ ಹೌದಾ, ಇದು ಹಿಂಗ. ಆಮೇಲೆ ಅವ್ರು ನನ್ನ ಅವಾರ್ಡ್ಸ್ಗೆ ಅಂತ ಕರೆದಾಗ ನಾನು ಹೇಳ್ತಿದ್ದೆ, ನೋ ಪರ್ಫಾರ್ಮ್ ಮಾಡಬೇಕು ಅಂದರೆ ಮಾಡ್ತೀನಿ, ದುಡ್ಡು ಕೊಟ್ಟರೆ ಬರ್ತೀನಿ ನಾನು ಅಂತಿದ್ದೆ. ಇಲ್ಲಾಂದ್ರೆ ಸಾರಿ ಬರಲ್ಲ ಅಂತಿದ್ದೆ. ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ನಾನು. ಆದ್ರೆ ಕೆಲವು ಫಿಲಮ್ಗಳಂತೂ ಇದ್ವು ಗೋವಿಂದ, ಅದಕ್ಕೆ ನಿಮ್ಗೆ ಅವಾರ್ಡ್ ಸಿಗ್ಬೋದಾಗಿತ್ತು. ಅಂದ್ರೆ ಗದರ್, ಅದನ್ನ ಆಮೇಲೆ ಸನ್ನಿ ಡಿಯೋಲ್ ಮಾಡಿದ್ರು, ನೀವದನ್ನ ರಿಜೆಕ್ಟ್ ಮಾಡಿದ್ರಂತಲ್ಲ. ಅದು ನನ್ಗೆ ಆ ಫಿಲಮ್ ಕಥೆನ ಅನಿಲ್ ಶರ್ಮಾ ಅವರು ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಎಷ್ಟು ಬೈಗುಳಗಳಿದ್ವು ಅಂದರೆ,
ನಾನು ಯಾವ ವ್ಯಕ್ತಿ ಜೊತೆಗೂ ಜಗಳ ಮಾಡೋದಕ್ಕೆ ಹೋದವನೇ ಅಲ್ಲ. ನೀವೇನು ಇಲ್ಲಿ ಎಲ್ಲಿ ಸ್ಟೇಟು ದೇಶ ಅಂತ ಏನೇನೋ ಹೇಳ್ತಿದ್ರಲ್ಲ ಅಂತ ಅನ್ಕೊಂಡೆ. ನಾನು ಹೇಳಿದೆ ನಮ್ಮಮ್ಮ ಅವರು ನನಗೆ ಫಿಕ್ಸ್ಡ್ ಅಂಶಗಳನ್ನ ಹೇಳ್ಬಿಟ್ಟಿದ್ದಾರೆ. ನಮ್ಮಮ್ಮ ಏನು ಹೇಳಿದ್ದಾರೆ ಅಂದರೆ, ಗೋವಿಂದ್, ನಿನ್ನ ಬಿಟ್ಟು ಇನ್ನೊಬ್ಬ ಗೋವಿಂದ್ ಇಲ್ಲ ಇಲ್ಲಿ ಅಂತ. ಇರೋದು ನೀನೊಬ್ಬನೇ. ನೀನು ಹಾರ್ಡ್ ವರ್ಕ್ ಮಾಡೋವರೆಗೂ ತುಂಬ ರಿಸ್ಕ್ ತಗೋಬೇಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ. ಅದು ಹೆಂಗನಿಸ್ತು ಅಂದರೆ, ಜನರ ಮನಸ್ಸಿಗೆ ಇವನೊಬ್ಬ ಸ್ಟಾರ್. ಅದು ಹೇಗನ್ನಿಸ್ತು ಅಂದರೆ, ಅದು ನಿಮ್ಮ ಪರಿಧಿನ ಮೀರಿ ನೀವು ಬೇರೆ ಏನೋ ಮಾಡ್ತಾ ಇದ್ದೀರಾ ಅಂತ. ಮತ್ತು ನೀನು ಹೇಗಿರಬೇಕು ಅಂದರೆ, ನೀನು ನಗ್ತಿರ್ಬೇಕು, ಯಾವಾಗಲೂ ಡ್ಯಾನ್ಸು ಹಾಡು ಮಾಡಬೇಕು, ಆಗ ನೀನು ಗೋವಿಂದ ಅನಿಸ್ತೀಯ. ಮತ್ತಿದು ಅಮ್ಮನ ಬಯಕೆ ಆಗಿತ್ತು, ಅದಕ್ಕೆ ನಾನು ಆ ಪಿಕ್ಚರ್ ಮಾಡಲಿಲ್ಲ. ತುಂಬ ಬೈಗಳಾಯ್ತು ಸರ್, ನಾನು ಅದನ್ನು ಇಲ್ಲಿ ಡಿಸ್ಕಸ್ ಕೂಡ ಮಾಡೋಕ್ಕಾಗೋದಿಲ್ಲ. ಯಶ್ ಚೋಪ್ರಾ ಅವರ ಚಾಂದಿನಿ ಕೂಡ ನಿಮ್ಮ ಅಮ್ಮನೇ ಬೇಡ ಅಂದಿದ್ರ? ಅದನ್ನ ನಾನೇ ಚಾಂದಿನಿನಲ್ಲಿ ಇದ್ದಿದ್ದ ಪಾತ್ರ ಇದೆಯಲ್ಲ, ಅವನು ಹ್ಯಾಂಡಿಕ್ಯಾಪ್ಟ್ ಆಗೋಗ್ಬಿಡ್ತಾನೆ. ನಾನು ಗೋವಿಂದ ನಾನಂದೆ ಓಡಲ್ಲ ಸರ್. ಏನಾಯ್ತು ಅಂದರೆ ಸರ್, ಹೇಳಬೇಕು ಅಂದರೆ ನನಗೆ ಆ ಫಿಲಮ್ನ ಹಾಡುಗಳು ಸೂಪರ್ ಹಿಟ್ ಅನಿಸ್ತಾ ಇತ್ತು, ಮತ್ತು ಆ ಫಿಲ್ಮ್ ಹಾಡಿಂದನೇ ಓಡುತ್ತೆ ಅನಿಸ್ತಿತ್ತು. ಅದು ಹಾಗೆ ಆಯಿತು. ಇನ್ನೊಬ್ರು ದೊಡ್ಡ ಡೈರೆಕ್ಟರ್ ನಿಮ್ಗೆ ಒಂದು ರೋಲ್ ಆಫರ್ ಮಾಡಿದ್ರಂತೆ, ದೇವ್ದಾಸ್ನಲ್ಲಿ ಶಾರುಖ್ ಖಾನ್ ಜೊತೆಗೆ, ಚುನ್ನಿಲಾಲ್ ಅಂತ. ಹೌದು, ನಾನು ಅವ್ರನ್ನ ಕೇಳ್ತಿದ್ದೆ, ನನ್ನಲ್ಲಿ ಚುನ್ನಿಲಾಲ್ ಎಲ್ಲಿ ಕಳಿಸ್ತಿದ್ದಾನೆ, ಕುಡಿಸಿ ಅವನಿಗೆ. ಮತ್ತೆ ಇನ್ನೊಂದು ವಿಚಾರ ಸರ್, ನಾನು ಆ ಟೈಮಲ್ಲಿ ಸೂಪರ್ ಸ್ಟಾರ್ ಆಗಿದ್ದೆ. ಏನಂದ್ರೆ ಅದು ಏನಂದ್ರೆ, ನನಗೆ ಈ ಕ್ಯಾರೆಕ್ಟರ್ ಓಕೆ, ನೀವು ಟಾಪ್ ಡೈರೆಕ್ಟರ್ ಇದ್ದೀರಾ, ನೋ ಪ್ರಾಬ್ಲಮ್. ಆದರೆ ನೀವು ನನಗೆ ಕ್ಯಾರೆಕ್ಟರ್ ರೋಲ್ ಕೊಡ್ತಾ ಇದ್ದೀರಾ, ಸ್ಟಾರಿಂದ ಕೆಳಗಿಳಿಸೋದು ಯಾಕೆ ಅಂತ. ಆಯಿತು, ನೀವು ಒಂದು ಕೆಲಸ ಮಾಡಿ, ಈಗ ಶಾರುಖ್ ಹತ್ರ ಹೋಗಿ ಹೇಳಿ ನನಗೆ ಹೇಳೋದಕ್ಕೆ. ಹೀಗೆ ಅದು ಫ್ರೆಂಡ್ಶಿಪ್ಗೋಸ್ಕರ ಫಿಲ್ಮ್ ಮಾಡೋದಾ? ಸರಿ, ಹಾಗಾದ್ರೆ ಅಂಥ ಫಿಲಮ್ ಮಾಡಲ್ಲ ನಾನು. ನಾನಂದೆ, ನೀನು ದೊಡ್ಡ ಸ್ಟಾರು, ನಿನ್ನ ಜೊತೆ ಟಾಪ್ ಡೈರೆಕ್ಟರ್ ಇದ್ದಾರೆ, ನಾನು ಈ ಫಿಲಮ್ ಮಾಡ್ತೀನಿ ಅಂತ. ಸರಿ, ಹೀಗೆ ಮಾಡಲ್ಲ ನಾನು. ಅದಕ್ಕೆ ನಾನು ಮಾಡಲಿಲ್ಲ. ಪ್ರೀತಿ ಏನೋ ಇದೆ ಅದು, ಆದರೂ ನಾವ್ಯಾವತ್ತೂ ಒಟ್ಟಿಗೆ ಪಿಕ್ಚರ್ ಮಾಡಲೇ ಇಲ್ಲ ಶಾರುಖ್ ಜೊತೆ. ಆದರೆ ತುಂಬ ಒಳ್ಳೆಯವನವನು, ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋ, ನಡತೆ ಇರೋ ಅಂಥ ವ್ಯಕ್ತಿ ಅವನು. ಸುಭಾಷ್ ಗಾಯ್ ನಿಮ್ಗೆ ತಾಲಲ್ಲಿ ಬರೋ ರೋಲ್ ಆಫರ್ ಮಾಡಿದ್ರಲ್ಲ, ಅದನ್ನ ಅನಿಲ್ ಕಪೂರ್ ಅವ್ರು ಮಾಡಿದ್ರು. ಹೌದು, ನಾನು ಹೇಳಿದೆ ಅವ್ರ ಹತ್ರ ಪಿಕ್ಚರ್ ಮಾಡಕ್ಕೆ ರೆಡಿದ್ದೀನಿ ಅಂತ. ನಾನು ಅವ್ರಿಗೆ ಹೇಳಿದೆ ತಾಲ್ ಟೈಟ್ಲ್ ಚೇಂಜ್ ಮಾಡಿ ಅಂತ. ಆ ಟೈಟ್ಲ್ ನನಗೆ ಇಷ್ಟ ಆಗಲಿಲ್ಲ. ಆಗ ಅವರು ಯಾವ ಜ್ಯೋತಿಷಿ ಹೇಳ್ದ ನಿಂಗೆ ಈ ಟೈಟ್ಲ್ ಸರಿ ಇಲ್ಲ ಅಂತ ಕೇಳಿದ್ರು. ಆಗ ಪಿಕ್ಚರ್ ಚೆನ್ನಾಗೇ ಓಡ್ತಿದ್ವು. ಅದು ಸ್ವಲ್ಪ ಕೊಬ್ಬಿತ್ತು, ಹಾರಾಡ್ತಾ ಇದ್ದೆ ನಾನು ಆಗ. ಎಷ್ಟು ಹಾರಾಡ್ತಿದ್ರಿ ಅಂದ್ರೆ, ನಿಮ್ಗೆ ಹಾಲಿವುಡ್ನಲ್ಲಿ ಆಫರ್ ಸಿಕ್ಕಿತ್ತಂತೆ ದೊಡ್ಡ ಫಿಲ್ಮ್ನ ಹೀರೋ ಆಗೋದಿಕ್ಕೆ, ಅದಕ್ಕೂ ಇಲ್ಲ ಅಂದಿದ್ರಂತೆ. ಅವತಾರ್ ಟೈಟ್ಲು ನಾನೇ ಕೊಟ್ಟಿದ್ದು. ಅದು ದೊಡ್ಡ ಸೂಪರ್ ಹಿಟ್ ಫಿಲ್ಮು ಆಯಿತು. ನಾನು ಅವ್ರಿಗೆ ಮುಂಚೆನೇ ಹೇಳಿದ್ದೆ ನಿಮ್ಮ ಫಿಲ್ಮ್ ಚೆನ್ನಾಗಿ ಓಡುತ್ತೆ ಅಂತ. ನಾನು ಅವ್ರಿಗೆ ಇನ್ನೊಂದೂ ಹೇಳಿದೆ, ಇದು ಬೇಗ ಆಗೋದಿಲ್ಲ ಅಂತ, ನೀವು ಪಿಕ್ಚರ್ ಮುಗಿಸೋದಕ್ಕೆ ಆಗಲ್ಲ ಅಂತ. ನಂಗೆ ಹಾಗೆ ಅನಿಸ್ತಾ ಇತ್ತು. ಅದಕ್ಕವರು ತುಂಬ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ನಾನು ಅವ್ರ ಊರಲ್ಲೇ ಇದ್ದೆ ಅಂತ ನನಗೆ ಅವಾಗ ಗೊತ್ತಾಯಿತು. ನಾನು ಅದನ್ನು ಹೇಳಿ ಹೊರಟ ಮೇಲೆ, ನೀನು ಯಾಕೆ ಹಾಗೆ ಹೇಳಿದೆ ಅಂತಂದ್ರು ಅವರು. ಈ ಪಿಕ್ಚರ್ ಬೇಗ ಆಗಲ್ಲ ಅಂತೆಲ್ಲ. ನೋಡಿ, ಅದು ನೀವು ಅವತಾರ ಮಾಡಬೇಕು ಅಂತಿದ್ದೀರಲ್ಲ, ಯಾವ ಥರ ಅವತಾರ ಮಾಡಬೇಕು ಅಂತಿದ್ದೀರಾ ಅಂದರೆ, ಅವನು ಒಬ್ಬ ಪರಮಾತ್ಮನ ಅಂಶ ಹೌದು, ಮತ್ತೆ ಹ್ಯಾಂಡಿಕ್ಯಾಪ್ ಕೂಡ. ನಾನು ಹೇಳಿದೆ ಇದು ಆಗಲ್ಲ ಅಂತ, ಇದು ಆಗೋದೇ ಇಲ್ಲ ಅಂದೆ. ಮತ್ತೆ ನಾನು ಯಾವ ಥರ ಮನುಷ್ಯ ಅಂದರೆ, ನಿಮಗೆ ಬೇಕಾಗಿರೋ 410 ದಿನದಲ್ಲಿ ಆಯುರ್ವೇದ, ಪತಂಜಲಿ ಏನೇನೋ ಮಾಡ್ತಿರ್ತೀನಿ ಅಂದರೆ, ಮತ್ತೆ ನೀವೇನು ಮಾಡ್ತೀರಾ ಅಂದರೆ ನನ್ನ ಬಾಡಿ ತುಂಬ ಕಲರ್ ಹಾಕ್ಬಿಡ್ತೀರಾ ನೀವು. ನನ್ನ ಕೈಲಿ ಅದು ಆಗೋದೇ ಇಲ್ಲ, ಸಾರಿ ಅಂತಂದೆ. ನಾನು ಅವ್ರಿಗೆ ಕ್ಷಮೆ ಕೇಳಿದೆ. ಆಮೇಲೆ ಹೇಳಿದೆ ಅವ್ರಿಗೆ, ಈ ಪಿಕ್ಚರ್ ಅಂತೂ ಸೂಪರ್ ಹಿಟ್ ಆಗುತ್ತೆ ಅಂತ. ಮತ್ತದು 9 ವರ್ಷ ಆದ್ಮೇಲೆ ರಿಲೀಸ್ ಆಯಿತು, 8-9 ವರ್ಷ ಆಯ್ತೇನೋ ಅನ್ಸುತ್ತೆ. ಆಮೇಲೆ ಅದು ಸೂಪರ್ ಹಿಟ್ ಆಯಿತು. ಸೊ ಇದರ ಅರ್ಥ ಏನಂದ್ರೆ, ನೀವು ಏನೇ ಮಾಡಿದ್ರು ನಿಮ್ ಇಷ್ಟದಂಗೆ ಮಾಡೋದು ಅಂತನಾ? ಆ ಹಾಡು ಕೊಟ್ಟಿದ್ರು ಸರ್ ನಂಗೆ, ಆ ಫಿಲ್ಮ್ ಹಾಡನ್ನ. ಸ್ವಲ್ಪ ಇರಿ, ನಿಮ್ಮ ಮೇಲೆ ಇನ್ನೊಂದು ಆರೋಪ ಇದೆ.